ನೀವು ಯಾರನ್ನಾದ್ರೂ ಗಮನಿಸಿದಾಗ ಈ ವ್ಯಕ್ತಿಯನ್ನು ನೋಡಿದ ಕೂಡಲೇ ಗೌರವಿಸುವ ಭಾವನೆ ಬಂದರೆ ದಟ್ ಈಸ್ ಈಸ್ ನ್ಯಾಚುರಲಿ ಕಮಾಂಡಿಂಗ್ ರೆಸ್ಪೆಕ್ಟ್. ಅದಕ್ಕೆ ಕಾರಣ ಮಖ ನಕ್ಷತ್ರ ಆಗಿರಬಹುದು. ಎಲ್ಲರಿಗೂ ನಮಸ್ಕಾರ. ನಾವು ನಕ್ಷತ್ರಗಳ ಸೀರೀಸ್ ಅಲ್ಲಿ ಇಂದು ಮಖ ನಕ್ಷತ್ರ ಬಗ್ಗೆ ಮಾತಾಡೋಣ. ನಾನು ಈಗ ಹೇಳೋದು ನಿಮ್ಮ ಜನ್ಮ ನಕ್ಷತ್ರ ಮಖ ಬಗ್ಗೆ. ಮಖ ನಕ್ಷತ್ರ ಭಚಕ್ರದ 10ನೇ ನಕ್ಷತ್ರ. ಇದು ಸಂಪೂರ್ಣವಾಗಿ ಸಿಂಹ ರಾಶಿಯಲ್ಲಿ ಬರುತ್ತದೆ. ಇದರ ಅಧಿಪತಿ ಕೇತು. ಮಖ ಜನ್ಮ ನಕ್ಷತ್ರ ಇರುವವರ ಮೂಲ ಗುಣ ಏನು ಗೊತ್ತಾ? ಗೌರವದ ಶಕ್ತಿ. ಮಖ ಅಂದ್ರೆ ಮಹತ್ವ, ಗೌರವ, ಉನ್ನತ ಸ್ಥಾನ. ಇವರು ತಮ್ಮ ವ್ಯಕ್ತಿತ್ವದಿಂದಲೇ ಗಮನವನ್ನು ಸೆಳೆಯುವವರು. ಜವಾಬ್ದಾರಿ ಬಂದಾಗ ಮುಂದೆ ಬರುವವರು. ಸಹಜವಾಗಿ ನಾಯಕತ್ವ ತೋರಿಸುವವರು. ಮಖ ಸಿಂಬಲ್ ಸಿಂಹಾಸನ. ಅದು ಸ್ಥಾನ ಮತ್ತು ಹೊಣೆಗಾರಿಕೆಯನ್ನು ಸೂಚಿಸುತ್ತದೆ. ಸಿಂಹಾಸನ ಅಂದ್ರೆ ಕೇವಲ ಅಧಿಕಾರ ಅಲ್ಲ, ಅದಕ್ಕೆ ತಕ್ಕ ಜವಾಬ್ದಾರಿಯೂ ಇದೆ. ಮಖ ನಕ್ಷತ್ರಕ್ಕೆ ಇನ್ನೊಂದು ಸಂಕೇತ ಮನೆ ಅಥವಾ ಅರಮನೆ. ಅದು ಕೇವಲ ಐಶ್ವರ್ಯವಲ್ಲ, ಕುಟುಂಬದ ಪರಂಪರೆ, ಗೌರವ ಮತ್ತು ಬೇರುಗಳನ್ನು ಸೂಚಿಸುತ್ತದೆ. ಮಖ ನಕ್ಷತ್ರದ ಅಧಿದೇವತೆ ಪಿತೃಗಳು. ಇದು ಪೂರ್ವಜರ ಆಶೀರ್ವಾದ, ಕುಟುಂಬದ ಬೇರುಗಳು, ಪರಂಪರೆಯ ಶಕ್ತಿ. ಅದಕ್ಕೆ ಮಖ ಜನರಲ್ಲಿ ಕುಟುಂಬ ಗೌರವ ಮತ್ತು ಸಂಪ್ರದಾಯದ ಭಾವ ಇರುತ್ತದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಕುಲಂ ಪವಿತ್ರಂ ಚರಿತ್ರೇಣ. ಅಂದರೆ ಒಳ್ಳೆಯ ನಡೆ ನುಡಿಗಳೇ ಕುಟುಂಬಕ್ಕೆ ಗೌರವ ತರುತ್ತವೆ. ಇದೇ ಮಖ ಶಕ್ತಿ. ಆದರೆ ಒಂದು ಎಚ್ಚರಿಕೆ ಇದೆ. ಮಖ ನಜಿ ಸಮತೋಲನದಲ್ಲಿ ಇಲ್ಲದಿದ್ದರೆ ಅಹಂಕಾರ, ಈಗೋ, ಸ್ಥಾನಕ್ಕೆ ಹೆಚ್ಚು ಮಹತ್ವ, ಸ್ಟೇಟಸ್ ಕಾನ್ಶಿಯಸ್, ಇತರರನ್ನು ಕಡಿಮೆ ನೋಡುವುದು, ಲುಕಿಂಗ್ ಡೌನ್ ಆನ್ ಅದರ್ಸ್, ಹಠ. ಮಖ ಜನ್ಮ ನಕ್ಷತ್ರ ಇರುವವರಿಗೆ ಗೌರವ ಒಂದು ಶಕ್ತಿ, ಆದರೆ ವಿನಯ ಒಂದು ಜೀವನ ಪಾಠ. ನೀವು ಸ್ಥಾನ ಮತ್ತು ವಿನಯ ನಡುವೆ ಸಮತೋಲನ ಕಲಿತಾಗ ನಿಮ್ಮ ಜೀವನ ನಿಜವಾದ ನಾಯಕತ್ವವಾಗಿ ಮೂಡುತ್ತದೆ. ಮಖ ನಕ್ಷತ್ರ ಪರಂಪರೆಯ ಶಕ್ತಿ. ಸಮತೋಲನ ಬಂದಾಗ ಅದು ಗೌರವ ಮತ್ತು ಜವಾಬ್ದಾರಿಯಾಗಿ ಮೂಡುತ್ತದೆ. ಇದು ಮಖ ನಕ್ಷತ್ರ ಬಗ್ಗೆ ಸರಳ ಪರಿಚಯ. ಮುಂದಿನ ವಾರ 11ನೇ ನಕ್ಷತ್ರವಾದ ಪೂರ್ವ ಫಾಲ್ಗುನಿ ನಕ್ಷತ್ರ ಬಗ್ಗೆ ಮಾತಾಡೋಣ. ಜ್ಯೋತಿಷ್ ಶಾಸ್ತ್ರ, ನಮ್ಮ ಭಾರತೀಯ ವೇದಾಂಗ, ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.